ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ, ಯಾವ ರೀತಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ KCET ನ ಒಂದು ವೆರಿಫಿಕೇಶನ್ ಸ್ಲಿಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಅವರ ಒಂದು KA ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನ ಬಿಟ್ಟಿಲ್ಲ, ಆಕ್ಚುಲ್ ಆಗಿ 2025 ಅಂತ ತೋರಿಸ್ತಿದೆ, ಅಲ್ಲಿ 2026 ಅಂತ ಬರಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಂತಾನೆ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಸಿಯಾಗಿ ಲಾಗಿನ್ ಆಗಬೇಕಾಗುತ್ತೆ ಫಸ್ಟ್, ಅಷ್ಟೇ, ಏನೇನು ಇಲ್ಲ. ಸೊ ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ನೋಡಿ. ಮತ್ತೆ ಯಾವಾಗ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ ಅಂತಾನು ಕೂಡ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಮತ್ತೆ KCET ಮತ್ತೆ CET ನ ಒಂದು ನಂಬರ್ ಇರುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಇದು. ಡೇಟ್ ಆಫ್ ಬರ್ತ್ ಇರುತ್ತೆ, ಮತ್ತೆ CET ರ್ಯಾಂಕಿಂಗ್ ಮೆನ್ಷನ್ ಮಾಡಿರ್ತಾರೆ, ಯಾವೆಲ್ಲ ಸಬ್ಜೆಕ್ಟ್ ಬರ್ತಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. 10th ಮತ್ತೆ 12th ನ ಒಂದು ಮಾರ್ಕ್ಸ್ ಡೀಟೇಲ್ಸ್ ಕೂಡ ಅದರೊಳಗೆ ಇರುತ್ತೆ. ಕ್ಯಾಟಗರಿ, ಸೊ ನಿಮ್ಮ ಒಂದು ಕ್ಯಾಟಗರಿ GM ಅಂದ್ರೆ ಜನರಲ್, 2A 3B 2B ಮತ್ತೆ 3A SC ST, ಸೊ ಈ ತರ ಒಂದು ಕ್ಯಾಟಗರಿನ ಮೆನ್ಷನ್ ಮಾಡಿರ್ತಾರೆ. ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ಸ್ಟೇಟಸ್ ಇರುತ್ತೆ ಅಂತಾನೆ ಹೇಳ್ಬಹುದು. ರೂರಲ್ ಮತ್ತೆ ಕನ್ನಡ ಮೀಡಿಯಂ ನ ಒಂದು ಕ್ಲೈಮ್ ಸ್ಟೇಟಸ್, ರೂರಲ್ ಮತ್ತೆ ಕನ್ನಡ ಮೀಡಿಯಂ ಕೋಟಾಗಳನ್ನ ನೀವು ಕ್ಲೈಮ್ ಮಾಡಿರ್ತಾರೆ ನೋಡಿ, ಅದರ ಒಂದು ಸ್ಟೇಟಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಮತ್ತೆ ಎಲಿಜಿಬಿಲಿಟಿ ಕ್ಲಾಸ್ ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ವೆರಿಫೈಡ್ ಡಾಕ್ಯುಮೆಂಟ್ ಸ್ಟೇಟಸ್, ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿರ್ತೀರೋ ಸೊ ಅದರ ಒಂದು ಸ್ಟೇಟಸ್ ಅಲ್ಲಿ ಇದು ಪ್ರೋಸೆಸ್ ಆಗಿರುವಂತಹ ಸ್ಟೇಟಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ಫೇಸ್ ID ಮತ್ತೆ QR ವೆರಿಫಿಕೇಶನ್ ಡೀಟೇಲ್ಸ್ ಮೆನ್ಷನ್ ಆಗಿರುತ್ತೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಮತ್ತೆ ಕೌನ್ಸಿಲಿಂಗ್ ನ ಒಂದು ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ ಆಗಿರುತ್ತೆ. ಓಕೆನಾ? ಸೊ ನೀವು ವೆರಿಫಿಕೇಶನ್ ಸ್ಲಿಪ್ ಬಂದ್ ಆದ್ಮೇಲೆ ಏನೆಲ್ಲ ನೀವು ನೋಡಬೇಕು ಅದರಲ್ಲಿ ಅಂತ ಹೇಳೋದಾದ್ರೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಇವೆಲ್ಲ ಮೆನ್ಷನ್ ಆಗಿರುತ್ತೆ ನೋಡಿ. ಇದ್ರಲ್ಲಿ ಏನ್ ನೋಡಬೇಕು, ಮೊದಲನೇದಾಗಿ ನೇಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ, ಕ್ಯಾಟಗರಿ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ, ಮತ್ತೆ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಅದಾದ್ಮೇಲೆ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಕರೆಕ್ಟ್ ಕ್ಲೈಮ್ ಆಗಿದೆಯಾ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಮತ್ತೆ ಸ್ಪೆಷಲ್ ಕೋಟಾ ಕ್ಲೈಮ್ ಆಗಿದೆಯಾ ಅದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ CET ರ್ಯಾಂಕ್ ಮತ್ತೆ ಮಾರ್ಕ್ಸ್ ಕಾರ್ಡು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಎಲಿಜಿಬಿಲಿಟಿ ಕ್ಲಾಸ್ ಕರೆಕ್ಟ್ ಆಗಿದೆಯಾ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ಸ್ಲಿಪ್ ರೆಡಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಅಪ್ಲಿಕೇಶನ್ ನಂಬರ್ನ ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಶುರು ಮಾಡ್ಬೋದು. ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಕ್ಲೀನ್ ಆಗಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇನ್ನೊಂದು 3 to 4 days ನಲ್ಲಿ ವೆರಿಫಿಕೇಶನ್ ಸ್ಲಿಪ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೈ ಹಿಂದ್, ವಂದೇ ಮಾತರಂ.